ದಿನಾಂಕ 21-12-2025 ಭಾನುವಾರದಂದು ಬೆಳಗ್ಗೆ 7ರಿಂದ ಸಂಜೆ 5 ಗಂಟೆಯವರೆಗೆ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು, 7ನೇ ವಾರ್ಡ್ ಯಳ್ಳೂಪುರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಮಧುಕುಮಾರ್ ಆರ್ ರವರು ಸ್ಪರ್ಧಿಸುತ್ತಿದ್ದು, ಕಮಲದ ಚಿಹ್ನೆಗೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ ಸರ್ವತೋಮುಖ ಅಭಿವೃದ್ಧಿ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಮತಬಾಂಧವರಲ್ಲಿ ವಿನಂತಿಸಿಕೊಂಡರು. ಕಾರ್ಮಿಕರಿಗೆ, ಬಡವರಿಗೆ, ಪ್ರತಿಯೊಬ್ಬರಿಗೂ ಸರ್ಕಾರದಿಂದ ಬರುವಂತಹ ಸೌಕರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಒದಗಿಸಿಕೊಡಬೇಕು ಎಂಬ ಉದ್ದೇಶದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ನಮಸ್ಕಾರ ಸರ್. ಬಾಶೆಟ್ಟಿಹಳ್ಳಿ ವಾರ್ಡ್ 7ರಿಂದ ಯಳ್ಳೂಪುರದಿಂದ ಬಿಜೆಪಿ ಅಭ್ಯರ್ಥಿ ಕಣಕ್ಕಿಳಿದಿದ್ದೀರಾ? ಹೌದು ಸರ್. ಯಾವ ಒಂದು ಗುರಿ ಇಟ್ಕೊಂಡು ಚುನಾವಣೆ ಸ್ಪರ್ಧೆ ಮಾಡಿದ್ದೀರಾ ಸರ್? ಕಾರ್ಮಿಕರ, ಬಡವರ ಮತ್ತು ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ನಾನು ಸರ್ಕಾರದಿಂದ ಸಿಗುವಂಥ ಸವಲತ್ತನ್ನು ತಲುಪಿಸ್ಬೇಕು ಅನ್ನೋ ಗುರಿಯಿಂದ ಈಗ ಮೊದಲೇ ಆಲ್ರೆಡಿ ರೇಷನ್ ಕಾರ್ಡ್ ಇರ್ಬೋದು, ಪೆನ್ಷನ್ಗಳಿರ್ಬೋದು, ವಿಧವಾಯತ್ನ ಇರ್ಬೋದು, ಆಧಾರ್ ತಿದ್ದುಪಡಿಗಳಿರ್ಬೋದು, ಇನ್ನೂ ಅನೇಕ ಕೆಲಸಗಳನ್ನ ನಾನು ಆಲ್ರೆಡಿ ಜನಗಳಿಗೆ ತಲುಪಿಸುವಂಥ ಕೆಲಸ ಮಾಡಿದ್ದೀನಿ. ಮತದಾರನ ತಲುಪಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತಾವು ಬಿಜೆಪಿಗೆ ಚುನಾವಣೆಗೆ ಸಮಸ್ಯೆ ಮಾಡೋದು, ಚುನಾವಣೆಗೆ ಸ್ಪರ್ಧಂತ ಉಚ್ಚೆ ಏನು, ಗುರಿ ಏನು? ಅದೇ ಸಮಾಜ ಸೇವೆ ಮಾಡಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ. ಏನೋ ಒಂದು ಮನುಷ್ಯ ಅಂತ ಹುಟ್ಟಿದ ಮೇಲೆ ಯಾರಿಗಾದ್ರೂ ಒಂದು ಹೆಲ್ಪ್ ಮಾಡಬೇಕು. ಹಂಗಾಗಿ ಇದನ್ನು ಸಮಾಜ ಸೇವೆಯನ್ನು ಒಂದು ಗುಡಿಸ್ಕೊಂಡಿದ್ದೀನಿ, ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ. ಸರ್, ಈ ಹಿಂದೆ ತಮ್ಮ ಮನೇಲಿ ಯಾರ್ದು ರಾಜಕಾರಣದಲ್ಲಿ ಇದ್ದೀರಾ ಸರ್? ನಮ್ಮ ತಂದೆಯವರು VSSನಲ್ಲಿ ಇದ್ದರು, ಆಲ್ ಇಂಡಿಯಾ ಏರಿಯಲ್ಲೂ ಇದ್ದರು. ನಮ್ಮ ಮಿಸ್ಸಸ್ಸು ಒಂದು ಸಲ ಚುನಾವಣೆಯಲ್ಲಿ ನಿಂತು ಪರವಾಗಿಗೊಂಡಿದ್ರು. ಅದಕ್ಕೆ ಈ ಸಲ ಇನ್ನೊಂದು ಅವಕಾಶ ಕೇಳ್ತಾಯಿದ್ವಿ ಜನರ ಬಳಿ. ಸರ್, ತಾವು ಗೆದ್ದರೆ ಈ ಯಳ್ಳೂಪುರ ವಾರ್ಡಿಗೆ ಏನು ಕೆಲಸ ಮಾಡಬೇಕು ಅಂತ ಇದ್ದೀರಾ? ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳು, ಚರಂಡಿ ಇರ್ಬೋದು, ರಸ್ತೆ ಇರ್ಬೋದು, ನೀರು ಇರ್ಬೋದು, ಬೀದಿ ದೀಪಗಳಿರ್ಬೋದು. ಇನ್ನೊಂದು ಅಂಗನವಾಡಿ ಸ್ಥಾಪನೆ ಮಾಡಿಸಿದ್ವಿ, ಅದಕ್ಕೆ ಕಟ್ಟಡ ಬೇಕು, ಒಂದು ಸಮುದಾಯ ಭವನ ಬೇಕು, ಬಸ್ಸು ಸೌಕರ್ಯ ಬೇಕು. ಇನ್ನೂ ಅನೇಕ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಮತ್ತು ತಮ್ಮ 2 ವರ್ಷದಲ್ಲಿ ನಮ್ಮ ಶಾಸಕರು ಮಾಡೋ ಕೆಲಸಗಳು ಕೈ ಹಿಡಿಯುತ್ತದೆ? ಹಿಡಿಯುತ್ತೆ ಸರ್. ನರೇಂದ್ರ ಮೋದಿ ಅವ್ರದ್ದು PM ಕಿಸಾನ್ ಇರ್ಬೋದು, ಧೀರಾಜ್ ಮುನವರ್ಜಿ ಅವ್ರದ್ದು ಸೇವೆ ಇರ್ಬೋದು, ಎಲ್ಲ ನಮ್ಮ ಕೈ ಹಿಡಿಯುತ್ತೆ. ಇದು ಮಾಡ್ತೀರಾ? ಇದು ರಾಜ್ಯ ಮಟ್ಟದಲ್ಲಿ ನಮ್ಮದು ಮೈತ್ರಿ ಕೂಡ ಇದೆ, ಬಿಜೆಪಿ ಮತ್ತು JDS. ಇಲ್ಲಿ ಬಾಶೆಟ್ಟಿಹಳ್ಳಿ ಬೇರೆ ಬೇರೆ ಸ್ಪರ್ಧೆ ಮಾಡಿದ್ರಲ್ಲ, ಇಲ್ಲಿ ಮತದಾರರಿಗೆ ಏನು ಹೇಳ್ತೀರಾ ನೀವು? ನಾವು BJP ಪಕ್ಷದಿಂದ ಸ್ಪರ್ಧೆ ಮಾಡಿದ್ವಿ, ಅದೇ ಹೇಳ್ತೀವಿ. ರಾಷ್ಟ್ರೀಯ ನಾಯಕರ ಬಗ್ಗೆ ನಾವು ಅದು ನೋ ಕಾಮೆಂಟ್. ಈಗ NDA ಮಿತ್ರ ಪಕ್ಷ ನೀವು, ಈಗ ನೀವು JDS ಪ್ಲಸ್ BJP ಒಂದೇ ಅಂತಾರೆ, ನೀವಿಬ್ಬರು ಮತ ಕೇಳಿದ್ರೆ ಗೊಂದಲ ಆಗೋದಿಲ್ಲ ಅವರಿಗೆ? ಗೊಂದಲ ಅನ್ನೋದಕ್ಕಿಂತ ಮುಂಚೆ ಅವರು NDAಯಲ್ಲಿ ನಮ್ಮಲ್ಲಿ MP ಚುನಾವಣೆ ಇರ್ಬೋದು, VSSN ಸೊಸೈಟಿಯಲ್ಲಿ NDA ಅವರು ಪಾಲಿಸಿಲ್ಲ. ಮೂಲ ಕಾರಣ ಅದು ಹೈಕಮಾಂಡ್ ಏನು ತೀರ್ಮಾನ ತಗೊಂಡಿಲ್ಲ. ಇವಾಗ ಹೈಕಮಾಂಡ್ ನಿರ್ಧಾರ ನಮಗೆ ಗೊತ್ತಿಲ್ಲ. ನಮಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಸ್ಪರ್ಧೆ ಮಾಡ್ತಾಯಿದ್ದೀವಿ ಅಷ್ಟೇ. ಅಭಿವೃದ್ಧಿ ಪರ ಓದ್ತಾ ಇದ್ದೀವಿ. ಮತ್ತು ವಾರ್ಡ್ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ವಾರ್ಡ್ ಇದೆಯಲ್ಲ, 7ನೇ ವಾರ್ಡ್ ಯಳ್ಳೂಪುರ, ಆ ಜನತೆಗೆ ನೀವೇನು ಕೋಟ ಹಾಕಬೇಕು, ಏನು ಅವ್ರಿಗೆ ಏನು ಮಾಡಿಕೊಡ್ತೀರಾ, ಅದ್ರ ಬಗ್ಗೆ ಹೇಳಿ ಸರ್. ಆಲ್ರೆಡಿ ನಾವು ಮತದಾರರನ್ನು ತಲುಪಿದ್ದೀವಿ. ಅವ್ರಿಗೆ ಏನು ಬೇಕೋ, ಅವರ ಆಕಾಂಕ್ಷೆಗಳೇನಿದೆ ಅದನ್ನು ನಾವು ಮೊದಲೇ ನಿಲ್ಲೋಕ್ಕೆ ಮುಂಚೆನೇ ಅವ್ರಿಗೆ ಗೊತ್ತಿದೆ ಯಾವ ವ್ಯಕ್ತಿ ಬಂದು ಅವ್ರಿಗೆ ಸಹಾಯ ಮಾಡ್ತಾರೆ ಅಂತ. ಅದನ್ನು ನಾವು ಅವ್ರ ಮಣ್ಣು ದಟ್ಟು ಮಾಡ್ಕೊಂಡಿದ್ದೀವಿ. ಇನ್ನೊಮ್ಮೆ ಹೇಳುತ್ತೀವಿ, ನಾವು ಅವ್ರ ಪರ, ನಾವೇನು ಮತದಾರರು ಏನಿದ್ದಾರೋ ಅವ್ರ ಪರ ನಾವು ಹಗಲಿರಲು ಕೆಲಸ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ. ಅದನ್ನು ಉಳಿಸ್ಕೊಂಡು ಹೋಗಬೇಕು. ನಾವು ಮತದಾರ ಪ್ರಭುಗಳು ಮತ್ತೊಮ್ಮೆ ಅಮೂಲ್ಯವಾದ ಮತ ಕೊಟ್ಟು ಆಯ್ಕೆ ಮಾಡಬೇಕು ಅಂತ ನಾವು ಅವರೆಲ್ಲ ಕೇಳ್ಕೊತೀವಿ.